ನೋಡಿ ಎಲ್ಲ ನನ್ನ ಆತ್ಮೀಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಇವತ್ತು ಅಗ್ರಿಮೆಂಟ್ ಯಾಕೆ ಆಗ್ತಾಯಿಲ್ಲ ಅಂದರೆ ಈ ಚಂದ್ರ ಬಂದಲ್ಲ 2012ರಲ್ಲಿ ಅಗ್ರಿಮೆಂಟ್ ಆಯಿತು. ಅಂದರೆ ಎಲ್ಲ ಸಂಘಟನೆ ನಾಯಕರುಗಳು ಒಟ್ಟಿಗೆ ಹೋಗ್ತಾರೆ, ಹೊಟ್ಟೆಗೆ ಒಂದೇನೋ ನಮ್ಮ ಸಂಸ್ಥೆಯಲ್ಲಿ ಉಳಿಸಿ ಬೆಳೆಸಿ ಕೊಡೋಂಥದ್ದನ್ನ ಇಸ್ಕೊಬತ್ತಾರೆ. ಆದರೆ ಈ ಇಂದ್ರ ಇದ್ದಾರಲ್ಲ, ಅವರು ಸರ್ಕಾರಿ ನೌಕರು ಮಾಡಿಸ್ತೀನಿ ಅಂದರು 2020ರಲ್ಲಿ. 21ರವರೆಗೂ ಸ್ಟ್ರೈಕ್ ಮಾಡೋದು. ಅಂದರೆ ಕೊರೋನಾ ಟೈಮು, ಆ ಟೈಮಲ್ಲಿ ನಮ್ಮ ಸಂಸ್ಥೆ ಕಷ್ಟದಲ್ಲೇ ಇತ್ತು. ನಮಗೆ ಸಾರ್ವಜನಿಕರು ಬಂದರೆ ಮಾತ್ರ ನಮ್ಮ ಸಂಸ್ಥೆಯಲ್ಲಿರುವಂಥ ಕಾರ್ಮಿಕರಿಗೆ ವೇತನ, ಓಕೆನಾ. ಈ ರೀತಿ ನಮ್ಮ ಸಂಸ್ಥೆ ಇರೋದು. ಇವ್ನು ಹೇಳ್ದಂಗೆ ಸರ್ಕಾರಿ ನೌಕರು ಅದ್ಯಾವುದು ಮಾಸ್ಟರ್ ಸ್ಕೇಲು, ಟೀಚರ್ ಸ್ಕೇಲು, ಸರಿಸಮಾನ ವೇತನ, ಇವೆಲ್ಲ ಸುಳ್ಳು ಕಣ್ರಿ. ಅದಕ್ಕೆ ಇವತ್ತು ಇವನನ್ನು ಹಿಡ್ಕೊಂಡು ಕಾರ್ಮಿಕರ ಹೊಟ್ಟೆ ಮೇಲೆ ಇವತ್ತು ಹೊಡಿತಾ ಇದ್ದಾರೆ. ನೀವೇ ಅರ್ಥ ಮಾಡ್ಕೋಬೇಕು. ನಾವು ಮುಂದೆ ಕೇಳೋಕ್ಕಲ್ಲ, ನಾವು ಸ್ವಲ್ಪ ಕ್ಲೂ ಕೊಡ್ತೀವಿ ಅಷ್ಟೇ ಹೊರತಾಗಿ ಇನ್ನೇನು ಹೇಳಲ್ಲ. ಪಾಪ ನಮ್ಮ ಕಾರ್ಮಿಕರಿಗೆ CL ಅಂದ್ರೇನು ಗೊತ್ತಿಲ್ಲ, ಅಂಥ ತಿಳುವಳಿಕೆ ಇಲ್ಲದಂಥ ಕಾರ್ಮಿಕರು ಇರೋದು ನಮ್ಮ ಸಂಸ್ಥೆಯಲ್ಲಿ, ಓಕೆ. ಈ ರೀತಿ ಇರ್ಬೇಕಾದ್ರೆ ಇವನುಗಳು ಸುಳ್ಳುಗಳು, ಈ ವ್ಯಕ್ತಿಯ ಸುಳ್ಳು ಆಶ್ವಾಸನೆಗಳು. ನಮ್ಮ ಜಗ್ಗಿಬಾಯಿ ಯಾಕೆ ಹೋದರು ಜಂಟಿ ಸಮಿತಿ ಜೊತೆ? ಕಾರ್ಮಿಕರಿಗೆ ಏನಾದ್ರು ಕೊಡಿಸೋಣ, ಅವ್ರ ಪರವಾಗಿ ಒಂದೇನೋ ಹೋರಾಟ ಮಾಡೋಣ. ನೌಕರ ಸಂಘ ಜಗ್ಗಿಬಾಯಿ ಏನೇ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಏನೇ ತಗೋಬೇಕು ಅಂದ್ರೂ ನಮ್ಮ ದೊಡ್ಡವರು ಅನ್ನಸುಬ್ರ ಅವರು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋರಾಟ ಮಾಡಿದ್ರೆ ಮಾತ್ರ ನಾವೇನಾರು ಒಂದಷ್ಟು ತಗೋಬೋದು. ಇಲ್ಲದೆ ಹೋದರೆ ನಮಗೆ ಯಾವುದೋ ಟಿಪ್ಟೂರ್ ಚಿಪ್ಪು ಅದೇ ಗತಿ. ಸ್ವಲ್ಪ ಎಲ್ಲ ಯೋಚನೆ ಮಾಡಿ. ಈ ಚಂದ್ರನ ಯಾಕೆ ಸಪ್ರೇಟಾಗಿ ಕರೆಯೋದಂದರೆ ಇವನ ಅಜೆಂಡಾಗಳನ್ನ ನಮ್ಮ ಸಂಸ್ಥೆಯಲ್ಲಿ ಬಗೆಹರಿಸೋಕ್ಕಾಗಲ್ಲ, ಅಂದರೆ ಪೂರೈಸೋಕ್ಕಾಗಲ್ಲ. ಸುಮ್ಮನೆ ಹೋಯ್ತಾನೆ, ಅದನ್ನು ಕಾಫಿನ ಟೀನ ಕೊಡ್ತಾರೆ, ಒಂದೆರಡು ಬಿಸ್ಕೆಟ್ ಕೊಡ್ತಾರೆ, ತಿನ್ಕತಾನೆ ಬರ್ತಾನೆ. ಈ ರೀತಿ ಇದೆ, ಓಕೆನಾ. ಸುಮ್ಮನೆ ಇವ್ನು ನಂಬ್ಕೋಬೇಡಿ ಯಾರೂ. ಅವನು ಯಾರೋ 3 ನಾಳು ಅಂತವನೇ, ಅವನಂತೂ ಕೆಲ್ಸಕ್ಕೆ ಹೋಗಲ್ಲ. ನೋಡಿ, ನಾವೆಲ್ಲ ಇವತ್ತೆಲ್ಲ ಜಾತ್ರೆ ಡ್ಯೂಟಿ ಮಾಡ್ಕೊಂಡು ಮುಗಿಸ್ಕೊ ಬಂದ್ವಿ. ನಮ್ಮ ಮಾದೇಶ್ವರ ಬೆಟ್ಟ, ನಮ್ಮ ತಂದೆ, ನಮ್ಮ ತಾಯಿ, ಈ ಕಡೆ ಚಾಮುಂಡೇಶ್ವರಿ. ನಮಗೆ ನಮ್ಮ ಸಂಸ್ಥೆ ನಮ್ಮ ದೇವರುಗಳೇ ಕಾಪಾಡ್ತಿರೋದು. ಇಡೀ ನಮ್ಮ ಸಂಸ್ಥೆನ ಏನು ದೇವಾಲಯಗಳಿದ್ದಾವೆ ಅವರೇ ನಮ್ಮನ್ನ ಕಾಪಾಡ್ತಿರೋದು. ಆದ್ದರಿಂದ ಈ ಚಂದ್ರನಿಂದ ಬಿಟ್ಬಿಟ್ಟು ಏನೋ ಒಂದು ಅಗ್ರಿಮೆಂಟು ಅಷ್ಟು ಕೊಟ್ಟರೆ ನಮಗೆ ಸಾಕು ಅಂತ ನಾನು ಇಡೀ ಒಂದು ಸಾರಿಗೆ ನಿಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಆ ಶಕ್ತಿ ಯೋಜನೆ ಕೊಟ್ಟಿದೆ. ಆದ್ದರಿಂದ ನಮ್ಮ ಇವತ್ತು ನಮ್ಮ ಸಂಸ್ಥೆ ಮೇಲಕ್ಕೆ ಹೋಗೈತೆ. ಈ ರೀತಿ ಇರೋದ್ರಿಂದ ಎಲ್ಲರೂ ಸಂಸ್ಥೆಗೋಸ್ಕರ ಕಷ್ಟಪಟ್ಟು ದುಡಿಬೇಕು. ಸುಮ್ಮನೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಬಕೆಟ್ ಇಟ್ಟಿರ್ತಾರೆ. ಅಲ್ಲಿ ಆ ಗಾಡಿ ಅಲ್ಲಿ ನಿಂತಿತ್ತು, ಈ ಗಾಡಿ ಇಲ್ಲಿ ನಿಂತಿತ್ತು. ಅವ್ರಿಗೆಲ್ಲ ಯಾಕೆ ಈ ಡ್ರೈವರ್ ಕಂಡಕ್ಟರ್ಗಳಿಗೆ ಬರೀ ಅವನ ಮೇಲೆ ಇವನ್ನ ಹಾಕೊಡೋದು, ಇವನ ಮೇಲೆ ಅವನ್ನ ಕೊಡೋದು. ಇವರೆಲ್ಲ ಸಂಸ್ಥೆಗೋಸ್ಕರ ಇಲ್ಲ. ಇವರು ಯಾಕೆ ವೇತನ ಹೆಚ್ಚಳ ಆಗುತ್ತಿಲ್ಲ ಅಂದರೆ ಬರೀ ಈ ಫಿಟ್ಟಿಂಗ್ಗಳು ಇಡೋದು ಹೊರಟುಗಳು. ನಮ್ಮ ಅಧಿಕಾರಿಗಳು ಕರೆಕ್ಟಾಗಿ ಇರ್ತಾರೆ. ಅಧಿಕಾರಿಗಳು ಏನು ಅಂದರೆ ನಮ್ಮ ಚಾಲಕ ನಿರ್ವಾಹಕರು ಪರವಾಗಿ ಇರ್ತಾರೆ. ಆದರೆ ಈ ಬಕೆಟ್ಗಳಿರ್ತಾರಲ್ಲ, ಈ ಚಾಲಕ ನಿರ್ವಾಹಕರುಗಳು, ಇಂಥವರಿಂದ ಅಧಿಕಾರಿಗಳು ಇವ್ರ ಮಾತುಗಳು ಕೇಳ್ಕೊಂಡು ಅವ್ರೂ ಏನು ಮಾಡೋಕ್ಕಲ್ಲ, ಒಬ್ಬರ ವಿರುದ್ಧ ಧ್ವನಿ ಎತ್ತಾರೆ, ಓಕೆನಾ. ಸುಮ್ಮನೆ ಯಾವುದಕ್ಕೊಂದು ಕೈ ಜೋಡಿಸ್ಬಿಟ್ಟು ನಮಗೆ ಈ ಎರಡೆರಡು ಮೀಟಿಂಗು, ಒಂದೊಂದು ಸಂಘಟನೆ ಒಂದೊಂದು ಮೀಟಿಂಗ್ ಬೇಡ.